ಪೂಜಾ, ಓ ಪೂಜಾ. ಹಾಂ ರೀ ಅತ್ತೀರಿ, ಹೇಳ್ರಿ ಅತ್ತೀರಿ. ನೋಡುವ ನಿಮ್ಮ ಮಾವಾರ ಇವತ್ತು ಊರೊಳಗಿಲ್ಲ, ಒಂದು ಸ್ವಲ್ಪ ತೋಟಕ್ಕೆ ಹೋಗಿ ಬರ್ತೀನಿ. ಇಲ್ಲಂತ ಹೇಳಿದ್ರೆ ಅಲ್ಲಿ ನೀರೇ ಬರಾತೈತೋ ಇಲ್ಲೋ, ಎಲ್ಲದಾರ ಎಲ್ಲ ಆಳುಗಳು ಅದಾರೋ ಇಲ್ಲೋ, ಒಂದು ಸ್ವಲ್ಪ ನೋಡಿ ಬಂದ್ರೆ ಒಂದು ಸ್ವಲ್ಪ ಲಕ್ಷ ಇಟ್ರೆ ಒಂದು ಕೆಲಸ ಆಗೋದು. ನಾವು ಮನೆಯೊಳಗೆ ಹಿಂಗೆ ಕುಂತ್ಬಿಟ್ವಿ ಅಂತ ಹೇಳಿದ್ರೆ ಅಲ್ಲೂ ಹೋದಂಗೆ ಇಲ್ಲೂ ಹೋದಂಗೆ ಏನು ಕೆಲಸ ಆಗಲ್ಲ. ಒಂದು ಸ್ವಲ್ಪ ಮನೆಯೊಳಗೆ ನೀನೇ ನೋಡ್ಕೊ, ಅಡುಗೆ ಮಾಡಿ ಆ ಎಮ್ಮಿಗೆ ಒಂದು ಸ್ವಲ್ಪ ಊಟ ಹಾಕು. ಅತ್ತಿರಿ ಎಮ್ಮಿಗೆ ಊಟ ಹಾಕ್ಬೇಕ್ರಿ? ಅದ ಅಂದ್ಕೊಂಡೆ ನಾ ಇನ್ನೂ ಮಟ ನೀ ಕೇಳಿಲ್ಲ. ಯಾಕೆ ನಿನ್ನ ಪಾವು ಕೆ ಜಿ ತಲೆಯೊಳಗೆ ಅರ್ಧ ಕೆ ಜಿ ನಾ ಹೇಳಿದ ಮಾತು ಎಲ್ಲಿ ಇರ್ತೈತಿ ಯವ್ವ? ಹಸುಗು ಒಂದು ಸ್ವಲ್ಪ ಮೇಯ್ಸು ಅಂತೇಳಿ ಹೇಳಿದೆ. ಹುಲ್ಲಿಗಿಲ್ಲ ಹಾಕ, ಅದಕ್ಕೊಂದು ಸ್ವಲ್ಪ ನೀರು ಕುಡಿಸ. ಅತ್ತಿರಿ ನಾನು ಇದು ಮನೆಯೊಳಗಿಂದ ಅಡುಗೆ ಎಲ್ಲ ಮಾಡ್ಕೋತೀನಿ ರೀ. ಸಣ್ಣಕ್ಕಿಗೆ ಒಂದು ಸ್ವಲ್ಪ ಹಸು ನೋಡ್ಕೊ ಅಂತ ಹೇಳ್ರಿ ಅತ್ತಿರಿ. ಅಡುಗೆ ಎಲ್ಲ ಮಾಡ್ಕೋತಿ ಆಯ್ತು. ನಾ ಸಣ್ಣಕ್ಕಿ ಕರೆದೇ ಹೇಳ್ತೇನಂತ. ಪುಷ್ಪ, ಏ ಪುಷ್ಪ, ಪುಷ್ಪ 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 ಡ್ಯಾನ್ಸ್. ಯವ್ವ ಈ ಹಾಡೋ ಚಟ ನೀ ಯಾವಾಗ ಬಿಡ್ತೀಯೋ ಏನೋ ತಾಯಿ, ನಂಗೆ ಖರೀನೂ ಬೇಜಾರಾಗ್ಬಿಟ್ಟೈತೆ ನೋಡಿ ನಿನ್ನ ಹಾಡು ಕೇಳಿ ಕೇಳಿ. ಅದು ಹೆಸರು ಚೇಂಜ್ ಮಾಡ್ಬೇಕಿತ್ತು, ನಾನು ಮದುವೆ ಒಳಗೆ ಹೆಸರು ಚೇಂಜ್ ಮಾಡಿಲ್ಲ. ಅದು ಒಂದು ಪುಷ್ಪ 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 ಅಂತೇಳಿ 24 ತಾಸು ಅದ ಕೇಳಿ 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 ನಂತೇಳಿ ಹಾಳಾಗ್ಬಿಡ್ತವ. ಅತ್ತಿರಿ ಎಷ್ಟು ಚಲೋ ಹೆಸರು ಐತ್ರಿ ಪುಷ್ಪ ಅಂತೇಳಿ. ನೋಡ್ರಿ ಅಲ್ಲು ಅರ್ಜುನ್ ಅವ್ರು ನನ್ನ ಹೆಸರು ಮ್ಯಾಗ ಪಿಕ್ಚರ ಮಾಡಿಬಿಟ್ಟಾನೆ. ಎಷ್ಟು ಫೇಮಸ್ ಸೊಸೆ ಅದಾಡ್ರಿ, ಮತ್ತು ನೀವು ಹೆಸರು ಚೇಂಜ್ ಮಾಡ್ತಾನಂತ ಹೇಳ್ತೀವಿ. ಬಿಡ್ವಾ, ನಂದು ತಲೆ ಕೆಟ್ಟೈತಿ. ನಿನ್ನ ಹೆಸರು ಚಲೋ ಐತಿ, ಇಟ್ಕೋ ಆಯ್ತೆ. ನೋಡು ಇವತ್ತು ನಾನು ಒಂದು ಸ್ವಲ್ಪ ತೋಟಕ್ಕೆ ಹೋಗಾತೀನಿ. ಅಲ್ಲಿ ಏನೇನೈತಿ ಏನೇನಿಲ್ಲ ನೋಡಿ ಬರ್ಬೇಕು. ನಿಮ್ಮ ಮಾವಾರ ಒಂದು ಊರೊಳಗಿಲ್ಲ. ನೀವು ಒಂದು ಸ್ವಲ್ಪ ಎಮ್ಮಿಗೆ ಒಂದು ಸ್ವಲ್ಪ ಅದ್ರ ಹಸು ಐತೋ ಇಲ್ಲಿ ನೋಡ್ಕೊ. ಎಮ್ಮಿಗೆ ಒಂದು ಸ್ವಲ್ಪ ನೀರು ಕುಡಿಸ, ಅದಕ್ಕೊಂದು ಸ್ವಲ್ಪ ಮೇಯ್ಸ ಆಯ್ತಾ. ನಿಮ್ಮ ಅಕ್ಕ ಅಡುಗೆ ಮನೆ ಕೆಲಸ ಎಲ್ಲ ನೋಡ್ಕೋತಾಳೆ. ಎಮ್ಮಿಗೆ ನೋಡ್ಕೋಬೇಕಲ್ರಿ ಅತ್ತೇರೆ, ಚಿಂತೆ ಬಿಡ್ರಿ ನೀವು. ಯಾರು ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಸಿಲಗಿನಿ, ಅಳುಕದೆ ಮುಂದೆ ಸಾಗುವ. ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ಯವ್ವ ಕಿವಿ ಒಳಗೆ ಬಂದು ಯಾಕೋದ್ರಾತಿ? ಅಯ್ಯೋ ಸಾರಿ ರೀ ಅತ್ತೀರೆ, ಎಕ್ಸೈಟೆಡ್ ಆಗಿಬಿಟ್ಟಿದ್ದೆ ರೀ. ಏನು ಟೈಟ್ ಆಗಿದ್ದಿ? ಟೈಟಲ್ ರೀ ಅತ್ತೀರೆ, ಎಕ್ಸೈಟೆಡ್ ರೀ. ಹಾಳಾದ ನೀನು ಒಂದ, ನೀನು ಇಂಗ್ಲೀಷ್ ಒಂದ, ಹೋಗತ್ತ ಕಡೆ. ಅಯ್ಯೋ ಅತ್ತೀರಿ, ಮತ್ತು ನೀವು ಏನೋ ಹೇಳಿದ್ರಿ ಎಮ್ಮೆಗೆ ನೋಡು ಅಂತೇಳಿ, ನಾವು ಒಂದು ಸ್ವಲ್ಪ ಖುಷಿ ಆದಂತೇಳಿ ಹಾಡು ಹಾಡ್ತೀರಿ, ಅದಕ್ಕೆ ಇಷ್ಟು ಭಯ ಆಗ್ತಿರಲ್ರಿ ಅತ್ತೀರಿ. ನೋಡು ನಿಂಗೆ ಕೆಲಸ ಹೇಳೋದ್ರೊಳಗೆ ನಂದು ಇಲ್ಲೇ ಟೈಮ್ ಆಗಿಬಿಡ್ತೈತಿವ. ಹೋಗಿ ಒಂದು ಸ್ವಲ್ಪ ಎಮ್ಮೆ ನೋಡ್ಕೊ. ಓಕೆ ರೀ ಅತ್ತೀರಿ. ಅದು ಓಕೆ ಪೋಕೆ ಅನ್ನೋದು ಬಿಟ್ಟು ಸ್ವಲ್ಪ ಎಮ್ಮೆ ಕಡೆ ಲಕ್ಷ ಕೊಡುವ. ಆಯ್ತು ರೀ ಅತ್ತೀರಿ, ನಾ ಹೋಗಿ ಬರ್ತೀನಿ. ಭಾಳ ದಿನ ಆದ ಮಮ್ಮಿಗೆ ಫೋನ ಮಾಡಿಲ್ಲ, ಫೋನ್ ಮಾಡಬೇಕು. ಒಂದು ಕೆಲಸ ಮಾಡ್ತೀನಿ, ಎಮ್ಮಿಗೆ ನೀರು ತೊಗೊಂಡೋಗ್ತೀನಿ, ಆಮೇಲೆ ಬೇಕಾದ್ರೆ ಊಟ ಹಾಕ್ತೀನಿ. ಅಕ್ಕ ನಾ ಎಮ್ಮಿಗೆ ನೀರು ಕುಡ್ಸಕ್ಕೆ ಹೋಗ್ಬರ್ತೀನಿ. ಗ್ಲಾಸ್ ಒಳಗೆ ನೀರು ಕುಡಿಸ್ತಿ? ಹ್ಞೂ ರೀ ಅಕ್ಕ. ಅಯ್ಯೋ ಶ್ರೀರಾಮ. ಅಕ್ಕ ಏನಾದರೂ ಅಂದ್ರೆ ಏನ್ರಿ? ಇಲ್ವಾ, ಏನು ಅಂದಿಲ್ಲ. ಮತ್ತು ನೀವು ನಕ್ಕಿದ್ರಲ್ರಿ ಅಕ್ಕಾರ, ಯಾಕ್ರಿ? ಅದು ಹಂಗೆ ಏನೋ ಜೋಕ್ ಬಂತು, ಅದಕ್ಕೆ ನಕ್ಕಿದೆ. ಆಯ್ತು ಅಕ್ಕಾರ, ನಾ ಹೋಗಿ ನೀರು ಕುಡಿಸ್ತೀನಿ ರೀ. ನೀರು ಕುಡಿಸುವ, ಅದು ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜ್ಯೂಸು ಕುಡಿಸ್ಬಿಡು. ಆಯ್ತು ರೀ ಅಕ್ಕಾರ. ಸಣ್ಣಕ್ಕಿಗಿಂತ ಎಲ್ಲಿಂದ ಬರ್ತಾವು. ಸಣ್ಣಕ್ಕಿ ಎಮ್ಮೆ ನೀರು ಕುಡ್ಸಾಕ ಗ್ಲಾಸ್ ಒಳಗೆ ನೀರು ತೊಗೊಂಡು ಹೋಗ್ಯಾಳ, ಮತ್ತಿನ್ನೇನು ತೊಗೊಂಡೋಗ್ತಾಳು. ಅತ್ತೆಯವ್ರು ಬರ್ಬೇಕು ಈ ಟೈಮಿಗೆ, ಚಲೋ ಆಗ್ತೈತಿ. ತಗೋಪ್ಪ ನೀರು ಕುಡಿ. ತಗೋ, ಚಲೋ ಫಿಲ್ಟರ್ ನೀರು ತಂದೆ ನಾನು. ಮತ್ತು ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡೇನಿ ನಿಂಗೆ ಟೇಸ್ಟ್ ಎಕ್ದಮ್ ಚಲೋ ಆಗಲಿ ಅಂತೇಳಿ. ನಾನು ಲಿಂಬೆಹಣ್ಣು ಮಿಕ್ಸ್ ಮಾಡ್ಬೇಕಂತಿದ್ದೆ, ಮತ್ತು ಮಮ್ಮಿಯವರ ಬರೀ ನೀರು ಅಂತ ಹೇಳ್ಯಾರ, ಅದಕ್ಕೆ ಅಂಥೇಳಿ ಸುಮ್ಮನೆ ನೀರು ಕೊಟ್ಟೇನಿ, ಪಾನ್ಕ ಕೊಟ್ಟಿಲ್ಲ. ತಗೋ ಕುಡಿ. ನೋಡ್ರಿ ಈ ಎಮ್ಮಿಗೂ ಎಷ್ಟು ಸೊಕ್ಕೈತಿ. ನೀರು ತಂದು ಕೊಟ್ರೆ ಆ ಸೈಡ್ ಮುಖ ಮಾಡಿ ನಿಂತ್ಬಿಟ್ಟೈತಿ, ಹೊಟ್ಟೆ ನೀರು ಕುಡಿಯತ್ತಿಲ್ಲ. ಅಯ್ಯೋ ನಿಂಗೆ ಊಟ ಬೇಕೇನ? ಊಟ ಇನ್ನೂ ಅಕ್ಕಾರ ಮಾಡಿಲ್ಲ. ಅಕ್ಕಾರ ಊಟ ಮಾಡಿದ್ಕೊಳ್ಳೆ ಫಸ್ಟ್ ಬಂದು ನಿಂಗೆ ಕೊಡ್ತೀನಂತೆ. ತಗೋಪ್ಪ ನೀರು ಕುಡಿ. ಅಯ್ಯೋ ಮನೆಯೊಳಗೆ ಚಾವಿ ಬಿಟ್ಟು ಹೋಗ್ಬಿಟ್ಟಿದೆ. ಏನು ಮಾಡತ್ತೀಯ?
ಅತ್ತಿರಿ ನೀವು ಬಂದಿದ್ದು ಚಲೋ ಆತ್ರಿ. ಇದು ನೋಡ್ರಿ, ಇದು ನನ್ನ ಕೈಲಿಂತ್ರ ನೀರು ಕುಡಿಯತ್ತಿಲ್ಲ. ಎಷ್ಟೇ ಹೇಳತ್ತೀನಿ, ಊಟ ಬೇಕೇನೋ ಅನ್ಸತೈತಿ. ಅಕ್ಕಾರಿ ಇನ್ನೂ ಊಟ ಅಡುಗೆ ಮಾಡಿಲ್ರಿ. ಅಡುಗೆ ಮಾಡಿದ ಕೂಡಲೇ ನಾನು ಊಟ ತೊಗೊಂಬರ್ತೇನೆ ಅಂತ ಹೇಳಿದ್ರು ಕುಡಿಯತ್ತಿಲ್ಲ ನೋಡ್ರಿ ಅತ್ತಿರಿ. ಯವ್ವ, ದೇವ್ರು ನಿನ್ನ ತಲೆಯೊಳಗೆ ಏನೇನು ಹಾಕಿ ಕಳ್ಸಾರೋ ಯಾರಿಗೆ ಗೊತ್ತು. ಶಂಭು ಶಂಕರ, ನೀನೇ ಕಾಯ್ಬೇಕಪ್ಪ. ಸಣ್ಣಕ್ಕಿ, ನಿನ್ನ ತಲೆ ಕೆಟ್ಟೋಗೈತೇನೆ. ನಿಮ್ಮ ಅಪ್ಪ ಅವ್ವ ನಿಂಗೆ ಏನೂ ಕಳಿಸಿಲ್ಲೇನೆ? ಯಾವತ್ತೂ ಎಮ್ಮೆ ನೋಡೇ ಇಲ್ಲೇನೆ? ಎಮ್ಮೆ ಯಾವತ್ತಾದ್ರೂ ಗ್ಲಾಸ್ ಒಳಗೆ ನೀರು ಕುಡಿದಿದ್ದು ನೋಡಿ ಎಣ್ಣಿನ ನೋಡಿದ್ದೀರಿ ಅತ್ತೀರಿ? ಅವು ಹೊರಗಡೆ ಇರ್ತಾವ್ರಿ, ಅಲ್ಲೇ ಇಲ್ಲೇ ಬಿದ್ದು ತಿಂತಿರ್ತಾವ್ರಿ, ಅಷ್ಟೇ ನೋಡೇನ್ರಿ ನಾನು. ಯವ್ವ, ಅದಕ್ಕೆ ಹೇಳೋದು, ನಿಂಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡಕ್ಕಿ ಕಡೆ ಒಂದು ಸ್ವಲ್ಪ ಕೇಳ್ಬೇಕು, ಏನು ಮಾಡ್ಬೇಕಾ ಹೆಂಗೆ ಮಾಡ್ಬೇಕಾ ಅಂತೇಳಿ. ನಿನ್ನ ತಲೆ ನೀವು ಹೊಡ್ಸಾಕತ್ರೆ ನಿಂದೇನು ತಲೆ ಸ್ಪೆಷಲ್ ಇಲ್ಲ, ಎಲ್ಲ ಗೊತ್ತಿರೋದಂಗೆ. ಕೇಳ್ಕೋಬೇಕು ಮಾಡ್ಕೋಬೇಕು ಅಂದ್ರೆ ನಿಂಗೆ ಗೊತ್ತಾಗೋದಿಲ್ಲ ಏನು. ಆಯ್ತು ರೀ ಅತ್ತೀರಿ. ಅಲ್ಲ ಸಣ್ಣಕ್ಕಿ, ಗ್ಲಾಸ್ ಒಳಗೆ ನೀರು ತಂದು ಕೊಟ್ಟು ಅದ್ರ ಮುಖ ನೋಡ ಎಷ್ಟು ದೊಡ್ಡದೈತಿ. ಆ ಗ್ಲಾಸ್ ಒಳಗೆ ಅದ್ರ ಮುಖ ಹೋಗ್ತೈತೇನೆ? ಅದ್ರ ನಾಲ್ಗೆರೆ ಹೋಗ್ತದೇನೆ? ಅಷ್ಟನ್ನು ನೀವು ವಿಚಾರ ಮಾಡ್ಬೇಕಲ್ಲ. ಅತ್ತೀರಿ ಸಾರಿ ರೀ, ನಂಗೆ ಗೊತ್ತಾಗ್ಲಿಲ್ಲ ರೀ. ಹೋಗ, ನೀರು ಕುಡ್ಸಾಕ ಏನಾದ್ರು ಒಂದು ದೊಡ್ಡದು ಬಾಂಡೆ ತೊಗೊಂಬ. ಬಾಂಡೆ ಒಳಗೆ ನೀರು ತರಲೇ, ನೀರೊಳಗೆ ಬಾಂಡೆ ಹಾಕ್ಬಿಡ್ಲಿ ಅತ್ತೀರಿ. ಬಾಂಡೆ ಖಾಲಿನ ತೊಗೊಂಬ. ಖಾಲಿ ಬಾಂಡೆ ರೀ ಅತ್ತೀರಿ? ಅದನ್ನ ತೊಗೊಂಡು ನಿನ್ನ ತಲೆಗೆ ಒಂದು ದಪ್ಪ ಅಂತೇಳಿ ಹೊಡೆದ್ರೆ ನಿನ್ನ ತಲೆಗೆ ಒಂದು ಲೆವೆಲ್ಗೆ ಆಗ್ತೈತಿ. ಇಲ್ಲಾಂದ್ರೆ ಬೆಳಗಿನ ಸುಟ್ಟು ರಾತ್ರಿ ಮಟ್ಟ ಇದೇ ಆತು ನಿಂದೆ. ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಏನು ಮಾಡಲ್ಲ ಬಿಡಲ್ಲ. ಹೋಗಿ. ಯಪ್ಪ ಶಿವಶಂಭು, ಏನಪ್ಪ ಆಕಿ ನೋಡಿದ್ರೆ ಕೆಲಸ ಜಾಸ್ತಿ ಆಯ್ತು ಅಂತ, ಈಕಿ ನೋಡಿದ್ರೆ ಕೆಲಸ ಬರಲ್ಲ. ನನ್ಗೆ ಒಳಾಟ ಯಾರು ಕೇಳಬೇಕಪ್ಪ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.